ವಿಷ್ಣು ಪುಣ್ಯಭೂಮಿಗಾಗಿ ಅಭಿಮಾನದ ಹೋರಾಟ ನಡೀತಾ ಇದೆ. ಇವತ್ತು 14 ವರ್ಷ ಕಳೆದರೂ ತಾರ್ಕಿಕ ಅಂತ್ಯ ಕಾಣದ ವಿವಾದ ಇದು. ವಿಷ್ಣು ಅಭಿಮಾನಿಗಳ ಒತ್ತಾಸೆಗೆ ಪವರ್ ಟಿವಿ, ನಿಮ್ಮ ನೆಚ್ಚಿನ ಪವರ್ ಟಿವಿ ದನಿಯಾಗಲಿದೆ. ವಿಷ್ಣುವರ್ಧನ್ ಪುಣ್ಯಭೂಮಿ ಕುರಿತ ಪವರ್ ಮೆಗಾ ಅಭಿಯಾನ ನಡೀತಾ ಇದೆ. ಈಗ ಸಾಹಸ ಸಿಂಹ ವಿಷ್ಣುವರ್ಧನ್ ನಮ್ಮನ್ನ ಆಗಲಿ 14 ವರ್ಷಗಳಾಯಿತು. ಅಂತಿಮ ಸಂಸ್ಕಾರ ನಡೆದ ಪುಣ್ಯಭೂಮಿ ವಿವಾದ ಇವತ್ತಿನವರೆಗೂ ಕೂಡ ಬಗೆಹರಿದಿಲ್ಲ. ಹೌದು, ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಆಯಿತು, ಇನ್ನೊಂದು ಕಡೆ ಯಾಕೆ, ಬೆಂಗಳೂರಿನಲ್ಲಿ ಯಾಕೆ ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿಷ್ಣು ದಾದಾ ಅಭಿಮಾನಿಗಳು ಹೇಳ್ತಾ ಇರೋದು ಒಂದೇ, ನಮಗೆ ಪರ್ಮಿಷನ್ ಕೊಡಿ, ಒಂದು 20 ಗುಂಟೆ ಜಾಗ ಕೊಡಿ ಸಾಕು, ನಿಮ್ಮ ಹಣ ಬೇಡ, ಸರ್ಕಾರದ ಹಣ ಬೇಡ, ನಮಗೆ ನಾವೇ ಅಭಿಮಾನಿಗಳೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಸ್ಮಾರಕವನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರತಿಭಟನಾ ನಿರತ ಅಭಿಮಾನಿಗಳ ಜೊತೆಗೆ ನಮ್ಮ ಪ್ರತಿನಿಧಿ ಸುಚಿತ್ರಾ ಮಾತನಾಡಿಸಿದ್ದಾರೆ. ಅವ್ರೇನ್ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹಿಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿರುವಂತದ್ದು. ಅಂದ್ರೆ ವಿಷ್ಣುವರ್ಧನ್ಗೋಸ್ಕರ ಒಂದು ಸ್ಮಾರಕ ಆಗ್ಲೇಬೇಕು ಅಂತ ಹೇಳಿ ಇವತ್ತು ಅಭಿಮಾನಿಗಳು ಪಣ ತೊಟ್ಟಿದ್ದಾರೆ. ಸದ್ಯ ಅಂದ್ರೆ ಕನ್ನಡದ ಪ್ರೇಮದ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಫೋಟೋವನ್ನ ಹಾಕೊಳ್ತಾ ಇಡೀ ರಾಜ್ಯಾದ್ಯಂತ 364 ದಿನವೂ ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸದ್ಯ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಈ ಒಂದು ರಥದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫೋಟೋಗಳನ್ನ ಹಾಕೊಂಡು ಅದಕ್ಕೆ ಹೂಮಾಲೆಗಳನ್ನ ಹಾಕೊಂಡು ಕನ್ನಡ ಪ್ರೇಮದ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನ ಒಂದ್ ರೀತಿಯಲ್ಲಿ ಕನ್ನಡದಾದ್ಯಂತ ಪ್ರಚಾರವನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ನಾನೀಗ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ವಿಶೇಷವಾಗಿ ಈ ಒಂದು ರೀತಿಯಲ್ಲಿ ಏನು ರಥದ ಮೂಲಕ ವಿಷ್ಣುವರ್ಧನ್ ಅವರ ಫೋಟೋಗಳನ್ನ ಹಾಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀರಾ, ಏನ್ ಹೇಳ್ತೀರಾ? ವಿಷ್ಣು ಸರ್ ಹೆಸರಿನಲ್ಲೇ ಕನ್ನಡ ಜಾಗೃತಿ. ಇವತ್ತೇನಾದ್ರೂ ಕರ್ನಾಟಕದ ಕನ್ನಡಿಗರ ಪರವಾಗಿ ಕನ್ನಡ ಜಾಗೃತಿ ಮಾಡ್ತಾ ಇದ್ದೇನೆ, ಅದು ವಿಷ್ಣು ಸರ್ ಹೆಸರಲ್ಲೇ. 365 ದಿನ ಕೂಡ ರಥ ಹೀಗೆ ಇರುತ್ತೆ ಮೇಡಮ್. 365 ದಿನನೂ ಕೂಡ ಹೆಗಲ ಮೇಲೆ ಶಾಲ್ ಇರುತ್ತೆ. ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಕನ್ನಡ ಜಾಗೃತಿ ಮೂಡಿಸ್ತಾ ಬಂದಿದ್ದೇನೆ ವಿಷ್ಣು ಸರ್ ಹೆಸರಲ್ಲೇ. ಅಂದ್ರೆ ವಿಷ್ಣು ಸರ್ಗೆ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ, ಅದನ್ನು ಕೂಡ ಎಲ್ಲೋ ಒಂದ್ ರೀತಿ ಸ್ಮಾರಕ ಆಗೋದಕ್ಕೆ ತಡ ಆಗ್ತಾ ಇದೆ. ಅಭಿಮಾನಿಗಳಿಗೆ ಅವರು ಅಂತ್ಯ ಸಂಸ್ಕಾರ ಆದಂತಹ ಸ್ಥಳದಲ್ಲೇ ಕೂಡ ಒಂದು ಸ್ಮಾರಕ ಆಗಿಲ್ಲ, ಅನಾಥವಾಗಿ ಬಿದ್ದಿದೆ. ಈ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಮೇಡಮ್, ಇವತ್ತೇನಾದ್ರೂ ನಮಗೆ ಸ್ಮಾರಕ ಅದಕ್ಕಿಂತ ಮುಂಚಿತವಾಗಿ ನಮಗೆ ಎಲ್ಲರಿಗೂ ಬೇಕಾಗಿದ್ದು ಪುಣ್ಯಭೂಮಿ ಹೋರಾಟ. ಪುಣ್ಯಭೂಮಿಗೋಸ್ಕರ ಇದು ಹೋರಾಟ ಮೇಡಮ್. ಖಂಡಿತ ಇವತ್ತೇನಾದ್ರೂ ಕರ್ನಾಟಕದಲ್ಲಿ ಇಷ್ಟು ದಾದಾ ಅಭಿಮಾನಿಗಳು ಬಂದಾರ ಅಂದ್ರೆ ಇನ್ನು ಬರ್ತಾ ಇದಾರೆ, ಇನ್ನು ನೋಡ್ತಾ ಇರಿ ಮೇಡಮ್. ಇವತ್ತೇನು ಇಷ್ಟೊಂದು ಅಭಿಮಾನಿಗಳು, ಅವರು 14 ವರ್ಷ ಆಯ್ತು ಹೋಗಿ ಅಂತ ಅಭಿಮಾನಿಗಳು ಗಳಿಸ್ಯಾರ ಅಂದ್ರೆ ಅದಕ್ಕಿಂತ ದೊಡ್ಡ ದೇವಮಾನವ ಅಂದ್ರೆ ಹೇಳಲಿಕ್ಕೆ ತಪ್ಪಾಗಲ್ಲ ಮೇಡಮ್. ನಮ್ಮ ಕನ್ನಡ ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರಗಳು. ನಾವು ಸುಮಾರು 2017ರಿಂದ ಪ್ರಚಾರ ಹೋರಾಟ ಮಾಡ್ತಾನೆ ಇದ್ದೀವಿ. ಅದು ಇಷ್ಟು 7 ಜನ ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ. ಪ್ರತಿಯೊಬ್ಬರು ಆಶ್ವಾಸನೆಗಳು ಕೊಡ್ತಾರೆ, ಆಯ್ತು ಮಾಡೋಣ, ಹೋಗೋಣ, ನಾಡೋಣ, ಮಾಡೇ ಮಾಡ್ತೀವಿ ಅಂತ ಪ್ರಚಾರಕ್ಕೋಸ್ಕರ ಅವರು ನಮಗೆ ಒಂದು ನಂಬಿಕೆ ಕೊಡ್ತಾ ಇದ್ದಾರೆ. ಆದ್ರೂ ಯಾರು ಒಬ್ರು ಇದುವರೆಗೂ ಕರೆಕ್ಟ್ ಆಗಿ ಒಂದು ರಿಸಲ್ಟ್ ಹೇಳ್ತಾ ಇಲ್ಲ. ಹಾಗಾಗಿ ಪ್ರತಿ ವರ್ಷ ನಮ್ದು ಇದೇ ಆಗಿದೆ. 12 ವರ್ಷಗಳಿಂದ ನಾವು ಇದು ಹೋರಾಟ ಮಾಡ್ತಾನೆ ಇದ್ದೀವಿ ವಿಷ್ಣು ಸೇನಾ ಸಮಿತಿಯಿಂದ. ಈ ಸಲ ಮಾತ್ರ ನಾವು ಪ್ರತಿ ಕರ್ನಾಟಕದ ಮೂಲೆಯಿಂದ ಬಂದು ನಾವು ವಿಷ್ಣುವರ್ಧನ್ ಒಕ್ಕೂಟ ಅಂತ ಒಂದು ಹೋರಾಟ ಸಮಿತಿನ ಸ್ಥಾಪನೆ ಮಾಡಿದ್ದೀವಿ. ಈ ಸಲ ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಅವರು ಗಮನವಿಟ್ಟು ನಮ್ಮ ಅಭಿಮಾನಿಗಳ ಕುಂದುಕೊರತೆಗಳನ್ನು ವಿಶ್ಲೇಷಣೆ ಮಾಡಿ ನಮಗೆ ಪುಣ್ಯಭೂಮಿನ ಸ್ಮಾರಕವಾಗಿ ಮಾಡಲೇಬೇಕು. ನಾವೇನು ಅವರು 11 ಕುಂಟೆ ಕೊಡ್ತಾರೆ, 11 ಎಕರೆ ಕೊಡ್ತೀನಿ ಅಂತ ಹೇಳಿದ್ರು, ನಮಗೆ ಬೇಕಾಗಿಲ್ಲ. ಈಗ ನಮಗೆ 11 ಕುಂಟೆ ಕೊಟ್ಟರೆ ಸಾಕು, 11 ಕುಂಟೆ ಕೊಟ್ಟರೆ ಸಾಕು. ಒಬ್ಬ ವ್ಯಕ್ತಿ ಬದುಕಿದಕ್ಕಿಂತ ಈ ಸಾವನ್ನು ಜಯಿಸಿ ಹೋಗಿರ್ತಾರಲ್ಲ, ಅದಕ್ಕೆ ಪುಣ್ಯಭೂಮಿ, ಪುಣ್ಯತಿಥಿ, ಪುಣ್ಯಸ್ಥಳ ಅಂತೀವಿ. ನಮ್ಮ ಮನೆ ಅಂದ್ರೆ ದೊಡ್ಡ ಮನೆ, ಅದ್ರ ಒಳಗಡೆ ಒಂದು ದೇವರ ಮನೆ ಅಂತ ಇರ್ತದೆ. ಈಗೇನು ಸ್ಮಾರಕ ಆಗ್ಬೇಕಂತ ನಾವು ಕೇಳ್ತಾ ಇರೋದು ಯಾರಪ್ಪನ ಜಾಗನಲ್ಲ, ನಮ್ಮ ವಿಷ್ಣು ಸ್ಮಾರಕ ಆಗಿರುವಂತ ಸ್ಥಳ. ಅದಕ್ಕೆ ಒಂದ್ ಕಡೆ ಹೇಳಿದ್ರೆ ಅಂಗೈಯಗಲ ಜಾಗ ಸಿಕ್ಕರೆ ಸಾಕು ಅಂತೇಳಿ ವಿಷ್ಣು ಅವರೇ ಒಂದ್ ಕಡೆ ಹೇಳಿದ್ದಾರೆ. ಕನ್ನಡದ ಆರಾಧ್ಯ ದೈವ ಅಭಿನವ ಭಾರ್ಗವ ಅಂತ ವಿಷ್ಣು ಅವರಿಗೆ ನೋವು ಆಗ್ತಿರುವಂತದ್ದು ಇಡೀ ಕನ್ನಡಿಗರ ನೋವು ಅನ್ನುವಂಥದ್ದು ನನ್ನ ಮನರ ಮೇಡಮ್. ಅಂದ್ರೆ ಇದಿಷ್ಟು ವಿಷ್ಣುವರ್ಧನ್ ಅವರ ಸ್ಮಾರಕ ಮಾಡೋದಕ್ಕೆ ನಮ್ಗೇನು ಸಾವಿರಾರು ಎಕರೆ ಜಾಗ ಬೇಕಾಗಿಲ್ಲ, ಅಂಗೈಯಷ್ಟು ಜಾಗ ಇದ್ರೆ ಸಾಕು ಅಂತ ಹೇಳಿ ಇಲ್ಲಿನ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಧನರಾಜ್ ಜೊತೆ ಸುಚಿತ್ರಾ, ಪವರ್ ಟಿವಿ.